ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋಗೆ. ಇವತ್ತು ಮತ್ತೊಂದು ಬಾರಿ ಫಿಶಿಂಗ್ ಮಾಡೋದಕ್ಕಂತ ಬಂದಿದ್ದೀವಿ. ಸ್ವಲ್ಪ ನೀರು ಜಾಸ್ತಿ ಆಗಿದೆ, ಮತ್ತು ಸ್ವಲ್ಪ ನೀರು ಕಲರ್ ಕೂಡ ಚೇಂಜ್ ಆಗಿದೆ. ಕ್ಯಾಸ್ಟಿಂಗ್ ಮಾಡೋಣ, ನೆಟ್ ಹಾಕೋಣ, ನೋಡೋಣ ಏನು ಸಿಗುತ್ತೆ ಅಂತ. ಇವಾಗ ಅಲ್ಲಿಂದ ಅಲ್ಲಿ ಒಂದು ಬಲೆ ಹಾಕೋಣ, ಅಲ್ಲಿಂದ ಇಲ್ಲಿಗೊಂದು ಬಲೆ ಹಾಕೋಣ, ನೋಡೋಣ ಈ ಆ ಬಲೆಯಲ್ಲಿ ಏನು ಸಿಗುತ್ತೆ ಅಂತ. ಇವಾಗ ಹಾಕಿಬಿಟ್ಟು ಕ್ಯಾಸ್ಟಿಂಗ್ ಮಾಡ್ತಾರೆ. ನಾನು ಸ್ವಲ್ಪ ಆ ಕಡೆ ಕೆಳಗಡೆ ಹೋಗೋಣ, ಅಲ್ಲಿ ಮೇಲ್ಗಡೆ ಹೋಗೋಣ, ಎಲ್ಲ ಕಡೆ. ಓಕೆ, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಯಾರಾದರೂ ಹಳೆಯ ಸಬ್ಸ್ಕ್ರೈಬರ್ಸ್ ನೋಡ್ತಾಯಿದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫುಲ್ ವಿಡಿಯೋ ನೋಡಿ. ತುಂಬ ಕಷ್ಟಪಡ್ತಾಯಿದ್ದೇನೆ. ನೋಡ್ಬೋದು ಕಾಲಲ್ಲೆಲ್ಲ ಏನೋ ಕಚ್ಚಿದೆ. ಒಂದೊಂದಲ್ಲ ಎರಡೆರಡಿದೆ. ಅಯ್ಯೋ ದೇವ್ರಿ, ನನ್ನ ಖಾತೆ ಗೋವಿಂದ. ಇಲ್ಲಿ ನೋಡಿ ಫ್ರೆಂಡ್ಸ್, ನನ್ನ ಕಾಳು ಹಿಂಗಾಗಿದೆ. ಒಂದೇ ಜಾಗದಲ್ಲಿ ಎರಡೆರಡು. ಹಿಂಗೆ ಹೋಗ್ತಿದೆ ಅದು, ನೋಡಿದ್ರ? ಅಯ್ಯೋ, ಇಲ್ಲಿ ಕೂಡ ಎರಡೆರಡಿದೆ. ರಕ್ತ ಸುರಿತಾ ಇದೆ ಇವಾಗ. ಇಲ್ಲಂತೂ ಹೆವಿ ಇದೆ. ಇಲ್ಲೊಂದು ಹತ್ಕೊಂಡ್ಬರ್ತಾಯಿದೆ. ಇಲ್ಲಿ ಇನ್ನೊಂದು. ಅಯ್ಯಪ್ಪ, ಇಲ್ಲೊಂದು ಹೆವಿ ಇದೆ. ಇದೆಲ್ಲ ಕೇಳೋದೇ ಬೇಡ. ಓಕೆ, ಖಾಲಿ ಆಯಿತು. ಅದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮತ್ತೆ ಹಚ್ಕೊಳ್ಳುತ್ತೆ. ನನ್ನ ಚಪ್ಪಲಿ ಕೂಡ ಇದೆ. ಹಾಕ್ತೀನಿ. ಓಕೆ, ಕೀನ ಬ್ಯಾಗ್ ಹಾಕೋಣ ಫಸ್ಟ್. ಓಕೆ ಫ್ರೆಂಡ್ಸ್, ಎರಡು ಬಳೆ ಇದೆ. ಈ ಬಳೆನ ಒಂದು ಇಲ್ಲಿ ಹಾಕೋಣ, ಒಂದು ಆ ಕಡೆ ಹಾಕೋಣ. ಎರಡು ಬಳೆ ಹಾಕ್ಬಿಟ್ಟು ಕ್ಯಾಸ್ಟಿಂಗ್ ಮಾಡೋಣ, ನೋಡೋಣ ಏನು ಸಿಗುತ್ತೆ ಅಂತ. ತುಂಬ ಮೀನು ಹಾರ್ತಾ ಇದೆ ಆ ಕಡೆ ಅಲ್ಲೆಲ್ಲ. ನೋಡೋಣ, ಕ್ಯಾಸ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡೋಣ. ಕ್ಯಾಸ್ಟಿಂಗ್ ಸಿಗುತ್ತಾ ನೋಡೋಣ. ಈ ಬಳೆಯಲ್ಲಿ ಅಂತೂ ಸಿಗೋದು ಡೌಟ್ ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ಫುಡ್ಡೆಲ್ಲ ತಂದಿದ್ದೀನಿ, ಅದನ್ನೆಲ್ಲ ಹಾಕ್ತೀನಿ. ನೋಡೋಣ, ಸಿಕ್ಕಿದರೆ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಟ್ಟು ಅಲ್ಲಿಂದ ಅಲ್ಲಿವರೆಗೂ ಹಾಕಿ ಆಯಿತು. ಇವಾಗ ಕ್ಯಾಸ್ಟಿಂಗ್ ನೆಟ್ಟಲ್ಲಿ ಟ್ರೈ ಮಾಡೋಣ, ಏನಾದ್ರು ಸಿಗುತ್ತಾ ಅಂತ. ಸ್ವಲ್ಪ ಹೊತ್ತು ಲೆಟ್ಸ್ ಗೋ.
ತುಂಬ ಸುಸ್ತಾಗ್ತಾಯಿದೆ. ಸ್ವಲ್ಪ ಸೆಕೆ ಇದೆ, ಸುಸ್ತು ಜಾಸ್ತಿ. ಮಳೆ ಇಷ್ಟು ಕೋಲ್ಡ್ ವೆದರಲ್ಲೂ ಕೂಡ ಸೆಕೆ ಆಗ್ತಾಯಿದೆ, ಯಾಕಂದರೆ ನೆನ್ನೆ ಫುಲ್ ಮಳೆ ಬಂತು. ಸೊ ಹಾಗೆ ಇವತ್ತು ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲ, ಸ್ವಲ್ಪ ಸೆಕೆ ಜಾಸ್ತಿ ಇರುತ್ತೆ. ನೋಡೋಣ, ಇಲ್ಲಿ ಟ್ರೈ ಮಾಡೋಣ ಕ್ಯಾಸ್ಟಿಂಗ್ ಮಾಡೋಕ್ಕೆ. ಫಸ್ಟ್ ಕ್ಯಾಚಿಂಗಲ್ಲೇ ನೆಟ್ ಸಿಗಾಕೊಂತು. ಓಕೆ ಫ್ರೆಂಡ್ಸ್, ಇಲ್ಲಿ ಎಲ್ಲ ಬಳೆ ಸಿಗಾಕೊಂತಿದೆ. ಸೊ ಅದಕ್ಕೆ ನಾನು ಮೇಲ್ಗಡೆ ಇನ್ನೊಂದು ದೊಡ್ಡ ಗುಂಡಿ ಇದೆ, ಅಲ್ಲಿಗೆ ಹೋಗ್ತೀನಿ. ಇದು ಹೆವಿ ಗುಂಡಿ ಇದೆ, ಇದು ಅದರಲ್ಲಿ ಸಿಗಾಕೊಳ್ತಿದೆ. ಸೊ ಇದನ್ನು ಬಿಟ್ಬಿಟ್ಟು ಆ ಕಡೆ ಹೋಗ್ತೀನಿ. ಮತ್ತು ಇಲ್ಲಿ ನೆಟ್ ಕೂಡ ಹಾಕಿದ್ದೀವಲ್ಲ, ನೋಡೋಣ ನೆಟ್ಟಲ್ಲಿ ಏನು ಬಿದ್ದರೆ ಸಾಕು. ಒಂದೇ ಒಂದು ಮೀನು ಸಿಗೋ ಥರ ಇಲ್ಲ, ಒಂದು ಮೀನು ಸಿಕ್ತು, ಅದು ನನಗೆ ಬಿಟ್ಬಿಟ್ಟೆ. ಅದೊಂದು ಅಭ್ಯಾಸ ನನಗೆ, ಫಸ್ಟ್ ಮೀನು ಸಿಕ್ಕಿದ್ರೆ ಬಿಟ್ಬಿಡ್ತೀನಿ, ನೀರಿಗಲ್ಲ ಕಾಡಿಗೆ. ನೋಡೋಣ, ಇಲ್ಲಿ ಕ್ಯಾಸ್ಟ್ ನೋಡೋಣ. ಇದು ಸ್ವಲ್ಪ ಹೆವಿ ಗುಂಡಿ ಇದೆ ಮತ್ತು ಪ್ಲೇಸು ಚೆನ್ನಾಗಿದೆ, ಅಷ್ಟೊಂದು ಸಿಗಾಕೊಳ್ಳಲ್ಲ ಅಂದ್ಕೊತೀನಿ. ಕಲ್ಲೇನೂ ಇಲ್ಲ, ಸಿಗಾಕೊಂಡ್ರೆ ಹಿಂಗೆಲ್ಲೋ ಇದಕ್ಕೆ ಸಿಗಾಕೋಬೇಕಷ್ಟೇ. ಓಕೆ ಫ್ರೆಂಡ್ಸ್, ನಾವು ಮೇಲ್ಗಡೆವರೆಗೂ ಹೋಗಿ ಬಂದ್ವಿ. ಇವಾಗ ಅಲ್ಲಿ ಸ್ವಲ್ಪ ಮೀನು ಸಿಕ್ತು, ಏನು ಸಿಕ್ಕಿಲ್ಲ ಜಾಸ್ತಿ. ಅದಕ್ಕೆ ಇನ್ನು ಕೆಳಗಡೆ ಹೋಗೋಣ, ಕೆಳಗಡೆ ಏನಾದ್ರು ಸಿಗುತ್ತಾ ನೋಡೋಣ. ಇವತ್ತು ನಮಗೆ ಇಷ್ಟು ಮೀನು ಸಿಕ್ತು ನೋಡಿ, ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಾ ಗೊತ್ತಿಲ್ಲ, ಕಾಣಿಸ್ತಿದೆ ಅನಿಸುತ್ತೆ, ನೋಡಿದ್ದೀನಿ. ಓಕೆ, ನಾವಿಲ್ಲಿಂದ ಆ ಕಡೆ ಹೋಗೋಣ. ಅಲ್ಲೇನೊಂದು ಹೋಯಿತು, ಅಲ್ಲಿ ಹಾಕೋಕ್ಕೆ ಆಗಲ್ಲ ಇದನ್ನು, ಯಾಕಂದರೆ ಸಿಗಾಕೊಳ್ಳುತ್ತೆ, ಫುಲ್ ಸಿಗಾಕೊಂಡು ಇದಾಗುತ್ತೆ, ಆಮೇಲೆ ಬಳೆ ಎಲ್ಲ ಹರಿದೋಗುತ್ತೆ ಪಾಪ. ನೋಡೋಣ, ಆದರೂ ಬಿಡಲ್ಲ, ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಬ್ಯಾಗ್ ಅಲ್ಲಿದೆ, ಅಲ್ಲಿ ಇರಲಿ, ಅದು ಅಲ್ಲೇ ತುಂಬ ಕೆಳಗಡೆ ಹೋಗಲ್ಲ, ಇಲ್ಲಿವರೆಗೂ ಅಷ್ಟೇ. ದಿನ ಮೀನು ಹೋಯ್ತು, ಅದೇನಂತ ನೋಡೋಣ.
ಈ ಪ್ಲೇಸಲ್ಲೂ ಕ್ಯಾಸ್ಟಿಂಗ್ ಮಾಡ್ಬೋದು, ಆದರೆ ಕಲ್ಲೆಲ್ಲ ಇದೆ, ಸಿಗಾಕೊಂಡ್ರೆ ತೆಗಿಯೋಕ್ಕಾಗಲ್ಲ, ತುಂಬ ಆಳ ಇದೆ ಅದು. ಈ ಪ್ಲೇಸಲ್ಲಿ ಕ್ಯಾಸ್ಟಿಂಗ್ ಮಾಡ್ಬೋದು, ಮೀನು ಇದೆ, ಬಟ್ ಕಲ್ಲು ಕೂಡ ತುಂಬ ಇದೆ. ಆದರೂ ಒಂದ್ಸರಿ ಟ್ರೈ ಮಾಡ್ತೀನಿ. ಸಿಗಾಕೊಳ್ಳುತ್ತೆ ಅಂತ ಭಯ ಆಗುತ್ತೆ, ಆದರೂ ಹಾಕ್ತಾ ಇದ್ದೀನಿ. ತುಂಬ ದೂರ ಹಾಕಲಿ, ಇಲ್ಲೇ ಹಾಕಿದೆ. ಅಲ್ಲೊಂದು ಕಲ್ಲಿದೆ. ಈ ಪಾಟಿ ಸೈಜ್ ಮರದ ಪೀಸು ಬಳೆಯಲ್ಲಿ ಸಿಗಾಕೊಂಡ್ರೆ ಏನು ಮಾಡೋಣ? ಹಾಂ ಅಲ್ವಾ ಫ್ರೆಂಡ್ಸ್? ಇಲ್ಲಿ ಇನ್ನೇನು ಸಿಕ್ತು. ಬಳೆ ಎಲ್ಲ ಫುಲ್ ಕಿತ್ತೋಗಿದೆ, ಆದರೂ ಆಗ್ತಾಯಿದ್ದೇನೆ. ಅಂದರೆ ಸೈಡ್ ಕಿತ್ತೋಗಿಲ್ಲ, ಮಧ್ಯದಲ್ಲಿ ಕಿತ್ತೋಗಿದೆ. ಅದು ಇದು ಸಿಕ್ಕಿ ಸುಸ್ತಾಯಿತು. ಮಧ್ಯಾಹ್ನ ಆಗ್ತಾ ಬಂತು, ಊಟ ಮಾಡಬೇಕು. ಇಲ್ಲೊಂದು ಮೀನು ಸಿಕ್ತು ಮತ್ತೆ. ಓಕೆ ಫ್ರೆಂಡ್ಸ್, ಕಾಸ್ಟಿಂಗ್ ಎಲ್ಲ ಆಗಿದೆ. ಇವಾಗ ಬಳೆಯಲ್ಲಿ ಎಂಥದ್ದು ಬಿದ್ದಿಲ್ಲ, ಅಲ್ಲಿ ಕ್ಯಾಸ್ಟಿಂಗಲ್ಲಿ ಸಿಕ್ಕಿರೋ ಫಿಶ್ ಅಷ್ಟೇ. ಐ ಥಿಂಕ್ ಬಳೆಯಲ್ಲಿ ಬಿದ್ದಿದ್ದರೆ ನಮ್ಮ ಲಕ್ಕು. ಹೋಗೋಣ, ಬಳೆ ತೆಗಿಯೋಣ, ಮತ್ತು ಅಲ್ಲಿ ಮೇಲ್ಗಡೆ ಹೋಗೋಣ ಅಂತ ಹೇಳಿದ್ದೆಲ್ಲ, ಆ ಕಡೆ ಒಂದು ರೌಂಡು ಮೇಲೆವರೆಗೂ ಹೋಗ್ಬಿಟ್ಟು ಬರೋಣ. ಓಕೆ, ನಾವು ಇದರೊಳಗಡೆ ಸ್ವಲ್ಪ ನಡ್ಕೊಂಡು ಮೇಲೆವರೆಗೂ ಹೋಗಿ ಬರೋಣ. ಯಾಕಂದರೆ ಮೊನ್ನೆ ತಾನೇ ಮಳೆ ಬಂತು, ಮೀನೇನಾದರೂ ಹತ್ತಿದ್ರೆ ಸ್ವಲ್ಪ ಮೀನು ಸಿಗಬಹುದು. ಅದಕ್ಕೆ ಹೋಗೋಣ, ನಾಳೆ ಸ್ವಲ್ಪ ನೋಡೋಣ ಎಲ್ಲಾದರೂ ಮೀನು ಸಿಗುತ್ತಾ ಅಂತ. ಹೂ ನೋಡಿ, ಸಕ್ಕ ಡೇಂಜರ್ ಇದೆ. ಏನೂ ಇಲ್ಲ, ಒಂದೇ ಒಂದು ಎಂಥದ್ದು ಬಿದ್ದಿಲ್ಲ, ಬಂದಿಲ್ಲ ಅನಿಸುತ್ತೆ. ರಿಟರ್ನ್ ಇಲ್ಲಂತೂ ಎಂಥದ್ದು ಇಲ್ಲ, ಸೊ ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೇನೆ. ಇನ್ನೂ ತುಂಬ ಟೈಮ್ ಬೇಕನ್ಸುತ್ತೆ, ಇನ್ನೂ ಮಳೆ ಬರಬೇಕು, ಇನ್ನೂ ಮಳೆ ಬರಬೇಕು. ಓಕೆ, ನಾವು ಅಲ್ಲಿವರೆಗೂ ಹೋಗಿ ಬಂದ್ವಿ, ಏನೂ ಸಿಕ್ಕಿಲ್ಲ. ಸೊ ಅದಕ್ಕೆ ರಿಟರ್ನ್ ಹೋಮ್. ಇವತ್ತಿದ್ದು ಬೇಟೆ ಅಷ್ಟೇ. ಆ ಬಲೆಯಲ್ಲಿ ಏನು ಸಿಕ್ಕಿದೆ ನೋಡೋಣ, ಅದರಲ್ಲಿ ಏನು ಬಿದ್ದಿರಲ್ಲ, ಆದರೂ ನೋಡೋಣ. ಅಲ್ಲಿಂದ ಮನೆಗೆ ಹೋಗೋಣ ಅಷ್ಟೇ.
ಲೆಟ್ಸ್ ಗೋ. ಇವಾಗ ಸ್ವಲ್ಪ ಕ್ಯಾಸ್ಟಿಂಗ್ ಮಾಡಿದೆ, ಮತ್ತು ಇಲ್ಲಿ ನೆಟ್ ತೆಗೆದುಬಿಟ್ಟು ಅದರಲ್ಲಿ ಸ್ವಲ್ಪ ಮೀನು ಸಿಕ್ತು, ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಫ್ರೆಂಡ್ಸ್, ನಾನು ಹೀಗೆ ಕ್ಯಾಸ್ಟಿಂಗ್ ಮಾಡ್ತಾಯಿದ್ದೆ, ಆವಾಗ ಬಳೆ ಕಟ್ಟೆ ಆಗೋಯ್ತು. ಹೆವಿ ಗುಂಡಿ ಇದೆ, ಅಲ್ಲಿ ಕಾಣಿಸ್ತಿರ್ಬೋದು, ಅಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆಯಾ, ನೀರೊಳಗಡೆ ಇದೆ, ತೆಗಿಯೋಕ್ಕಾಗ್ತಾಯಿಲ್ಲ. ದೊಡ್ಡ ಮರಕ್ಕೆ ಸಿಗಾಕೊಂತ ಅನಿಸುತ್ತೆ. ನಾನು ಹಂಗೆ ಮನೆಗೆ ಹೋಗೋಣಿದ್ದೆ, ಬಟ್ ಏನು ಇದರಲ್ಲಿ ಅಂತ ಗೊತ್ತಿಲ್ಲ, ಏನೋ ಹಾಕೋಣ ಅನ್ನಿಸ್ತು. ಇಲ್ಲಿ ಹಾಕುವಾಗ ಒಂದು 4-5 ಮೀನು ಸಿಕ್ತು. ಹಾಗೆ ಅಲ್ಲಿ ಸ್ವಲ್ಪ ಹಾಕಿದೆ, ಅಲ್ಲಿ ಹಾಕುವಾಗ ಫಸ್ಟ್ ಅಟೆಂಪ್ಟಿಗೆ ಸಿಗಾಕೊಂತು. ತುಂಬ ಟ್ರೈ ಮಾಡಿದೆ, ತೆಗಿಯೋಕ್ಕೆ ಆಗಿಲ್ಲ. ಆಮೇಲೆ ಲಾಸ್ಟಿಗೆ ನಿಧಾನಕ್ಕೆ ಎಳೆಯುವಾಗ ಕಟ್ಟಾಗ್ಬಿಡ್ತು. ಅದನ್ನೇನು ಮಾಡೋದು, ತೆಗಿಯೋಕ್ಕಾಗಲ್ಲ. ಅಷ್ಟೇ 2000 ಹೊಗೆ ಹೋಗ್ಬಿಡ್ತು. ಮಳೆ ಬರೋ ಥರ ಆಗ್ತಾಯಿದೆ ಸ್ವಲ್ಪ. ಅಲ್ಲಿ ಸ್ವಲ್ಪ ನೀರಲ್ಲಿ ಆಟ ಆಡಿಬಿಟ್ಟು, ಅಂದರೆ ಸ್ನಾನ ಮಾಡಿಬಿಟ್ಟು ಹಂಗೆ ಪ್ಯಾಕಪ್ ಮಾಡಿ ಮನೆಗೆ ಹೋಗ್ತೇನೆ. ಅವಳೆಲ್ಲಿ ಅಲ್ಲಿ ಇರಲಿ, ತೆಗಿಯೋಕ್ಕಾದರೆ ನೆಕ್ಸ್ಟ್ ಟೈಮ್ ಅಜ್ಜಿ ಜೊತೆ ಬಂದು ತೆಗಿಯೋಕ್ಕಾದರೆ ನೋಡೋಣ, ತೆಗಿಯೋಣ. ಇಲ್ಲಾಂದರೆ ಹೋಯ್ತು, ಹೊಸ ಬಳೆ ತಗೊಳ್ಳೋಣ. ಬಾಯ್ ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ.